ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಸತಿಗಳನ್ನ ತೆರವು ಮಾಡಲಾಗಿತ್ತು. ಈ ಪ್ರಕರಣ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಪುನರ್ವಸತಿ ಹಾಗೆ ಪರಿಹಾರವನ್ನ ಕೋರಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆಯಾಗಿದೆ. ಜೈಬಾ ತಬಸ್ಸುಮಂತ ಮತ್ತಿತರರು ಕೋರ್ಟ್ನ ಮೊರೆ ಹೋಗಿದ್ದಾರೆ. ಪಿಐಎಲ್ ಸಲ್ಲಿಕೆ ಮಾಡಿದ್ದಾರೆ. 30 ವರ್ಷಗಳಿಂದ ಇಲ್ಲಿ 3000 ಜನ ವಾಸಿಸ್ತಾ ಇದ್ದಾರೆ. ವಸೀಂ ಫಕೀರ್ ಕಾಲೋನಿಗಳ ತೆರವಿನಿಂದ ನಮಗೆ ವಸತಿನೇ ಇಲ್ಲದ ಹಾಗಾಗಿದೆ, ಒಂದು ಸೂರು ಇಲ್ಲದ ಹಾಗಾಗಿದೆ. ಎಸ್ಡಿಪಿಐ ಎಂಐಎಂ ಪಕ್ಷಗಳು ಈಗ ನೆರವು ಒದಗಿಸ್ತಾ ಇವೆ. ಸರ್ಕಾರ 5 ಕಿಲೋಮೀಟರ್ ಅಂತರದಲ್ಲೇ ಮರು ವಸತಿಯನ್ನ ಕಲ್ಪಿಸಬೇಕು. ಅಲ್ಲಿವರೆಗೆ 3 ಹೊತ್ತಿನ ಪೌಷ್ಟಿಕಾಂಶಯುತ ಆಹಾರ ಒದಗಿಸಬೇಕು. 300 ಪ್ರತ್ಯೇಕ ಟೆಂಟ್, ಶೌಚಾಲಯದ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಜೊತೆಗೆ ವೈದ್ಯಕೀಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಆರೋಗ್ಯ ತಪಾಸಣೆ ಮಾಡಬೇಕು. ಕಟ್ಟಡ ತೆರವಿಗೆ ಪರಿಹಾರ ನೀಡಬೇಕು ಅಂತ ಕೋರಿ ಪಿಐಎಲ್ ಸಲ್ಲಿಕೆ ಮಾಡಲಾಗಿದೆ. ಕೋಗಿಲು ಲೇಔಟ್ ತೆರವಾದ ನಂತರ ಅಲ್ಲೇ ಇದ್ದಂತ ನಿವಾಸಿಗಳು ಟೆಂಟ್ಗಳಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಇದೀಗ ಇದೇ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದೆ. ಜೈಬಾ ತಬಸ್ಸುಮಂತ ಅದರ ಜೊತೆಗೆ ಮತ್ತೊಂದಷ್ಟು ಜನ ಹೈಕೋರ್ಟ್ಗೆ ಇದಾಗಲೇ ಪಿಐಎಲ್ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲೇನಿದೆ, 30 ವರ್ಷಗಳಿಂದ 3000 ಜನ ಇಲ್ಲಿ ವಾಸಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಮೊನ್ನೆ ದಿನದಲ್ಲಿ ಡಿಸಿ ಕೆಲವೊಂದು ಸ್ಯಾಟಲೈಟ್ ಇಮೇಜಸ್ಗಳನ್ನು ರಿಲೀಸ್ ಮಾಡಿದ್ರು. ಅದರಲ್ಲಿ 2023ರಲ್ಲಿ ಯಾವುದೇ ಮನೆಗಳ ನಿರ್ಮಾಣ ಆಗಿಲ್ಲ. 2024-25 ಈ ಅವಧಿಯಲ್ಲಷ್ಟೇ ಅಲ್ಲಿ ಮನೆಗಳ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೂಫ್ ಸಮೇತವಾಗಿ ಸ್ಯಾಟಲೈಟ್ ಇಮೇಜಸ್ಗಳ ಮೂಲಕ ಹೇಳಿದ್ರು. ಬಟ್ ಇಲ್ಲಿ ಪಿಎಲ್ ಸಲ್ಲಿಸಿದ್ದಂತ ನಿವಾಸಿಗಳು, ಅಕ್ರಮ ನಿವಾಸಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 30 ವರ್ಷಗಳಿಂದ ನಾವಿಲ್ಲಿ 3000 ಜನ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿ ಕೊಡ್ತಾರೆ. ರಮೇಶ್, ಇದೀಗ ಕೋಗಿಲು ಲೇಔಟ್ ತೆರವು ಕೇಸ್ ಹೈಕೋರ್ಟ್ ಮೆಟ್ಟಿಲೇರಿದೆ. ಜೊತೆಗೆ ಒಂದಷ್ಟು ಡಿಮಾಂಡ್ಗಳನ್ನ ಕೂಡ ಮಾಡಿದ್ದಾರೆ ಅವರು. ವಿವರವಾಗಿ ಹೇಳುವುದಾದ್ರೆ ರಮೇಶ್. ಚೈತ್ರ, ಈಗಷ್ಟೇ ಒಂದು ಪಿಎಲ್ ಅನ್ನು ಸಲ್ಲಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯಾಗಿ ನಾಳೆ ಮುಂದಿನ ವಾರ ವಿಚಾರಣೆ ಬರುವಂತ ಸಾಧ್ಯತೆ ಇದೆ ಹೈಕೋರ್ಟ್ ನಲ್ಲಿ. ಇದ್ರಲ್ಲಿ ಅವ್ರು ಕೇಳ್ತಾ ಇರೋದು ಏನಂತಂದ್ರೆ, ಈ ನಮಗೆ ಕಾನೂನು ಬಾಹಿರವಾಗಿ ಅಲ್ಲಿ ನಿರ್ವಸತೀಕರಣ ಮಾಡಲಾಗಿದೆ, ಅಲ್ಲಿರೋ ಇದ್ದಂತ ಮನೆಗಳನ್ನೆಲ್ಲ ಡೆಮಾಲಿಷನ್ ಮಾಡಲಾಗಿದೆ. ಹೀಗಾಗಿ ಸರ್ಕಾರ 5 ಕಿಲೋಮೀಟರ್ ಅಂತರದಲ್ಲೇನೆ ಒಂದು ಪ್ರತ್ಯೇಕ ಒಂದು ವಸತಿಯನ್ನ ಕಲ್ಪಿಸಬೇಕು. ಅಲ್ಲಿವರೆಗೂ ಕೂಡ ಕೆಲವೊಂದು ಮಧ್ಯಂತರ ರಿಲೀಫ್ ಅನ್ನ ಕೇಳಿದ್ದಾರೆ. ಅಂದ್ರೆ ಅವ್ರಿಗೆ ಪರಿಹಾರ ಒದಗಿಸಬೇಕು, ವೈದ್ಯಕೀಯ ಫೆಸಿಲಿಟಿ ಕೊಡಬೇಕು, ಮತ್ತೆ ಅವರಿಗೆ ವಾಟರ್ ಪ್ರೂಫ್ ಟೆಂಟ್ ಗಳನ್ನ ಕೊಡಬೇಕು, 3 ಹೊತ್ತಿನ ಪೌಷ್ಟಿಕಾಂಶದ ಆಹಾರ ಕೊಡಬೇಕು, ಮತ್ತೆ ಮಕ್ಕಳಿಗೆ ಎಜುಕೇಶನ್ ಕಲ್ಪಿಸಬೇಕು, ಅವ್ರಿಗೆ ಆಗುವಂತ ಎಲ್ಲ ವೆಚ್ಚಗಳನ್ನ ಕೂಡ ಭರಿಸಬೇಕು ಅಂತ ಹೇಳಿ ಅವ್ರು ಮನವಿ ಇಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಾರ ವಿಚಾರಣೆಗೆ ಬರುತ್ತೆ. ಆಗ ಕೋರ್ಟ್ ಏನ್ ನಿರ್ದೇಶನ ಕೊಡುತ್ತೆ, ಮತ್ತೆ ಇವ್ರು 30 ವರ್ಷಗಳಿಂದ ಅಲ್ಲಿ ನಿಜಕ್ಕೂ ಇದ್ದಿದ್ದು ನಿಜಾನ, ಮತ್ತೆ 2 ಪಕ್ಷಗಳು ಅವ್ರಿಗೆ ಸಹಾಯ ಮಾಡ್ತಿದೆ ಅಂತ ಕೂಡ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಎಂಐಎಂ ಮತ್ತೆ ಎಸ್ಡಿಪಿಐ ನಮಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಅವ್ರ ಪಿಟಿಷನ್ ಅಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವ್ರು ಕ್ಲೈಮ್ ಮಾಡ್ತಿರೋದೆಲ್ಲ ಸತ್ಯನ ಸುಳ್ಳ ಅನ್ನೋದನ್ನ ಕೂಡ ಸರ್ಕಾರ ಈಗ ಕೋರ್ಟ್ಗೆ ಹೇಳ್ಬೇಕಾಗತ್ತೆ. ಹೇಗೆ ಅಂತಿಮವಾಗಿ ಹೈಕೋರ್ಟ್ ಏನ್ ತೀರ್ಮಾನ ಮಾಡುತ್ತೋ ಅದರ ಪ್ರಕಾರ ಸರ್ಕಾರ ನಡ್ಕೋಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ. ಹೊಸ ವರ್ಷ ಶುಭ ಲಗ್ನದಲ್ಲಿ ಪ್ರಾರಂಭವಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ನಿವಾಸದ ಬಳಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಆಚರಣೆ ಶಾಂತಿಯುತವಾಗಿದೆ. ಪರಮೇಶ್ವರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೊಸ ವರ್ಷ 2026 ಒಳ್ಳೆ ಶುಭ ಲಗ್ನದಲ್ಲಿ ಪ್ರಾರಂಭ ಆಗಿದೆ. 25 ರಾತ್ರಿ 31ಕ್ಕೆ ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳು ನಡೆದಿದ್ರು ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನ ಎಲ್ಲ ನಮ್ಮ ಅಫಿಷಿಯಲ್ಸು ಭಾಳ ಜಾಗೃತಿ ಮೂಡಿ ಭಾಳ ಶಾಂತಿಯಿಂದ 26ಕ್ಕೆ ಬೀಳ್ಕೊಡುಗೆಯನ್ನು 25 ಬೀಳ್ಕೊಡುಗೆ ಕೊಟ್ಟು 26ಕ್ಕೆ ಸ್ವಾಗತ ಮಾಡಿದ್ದಾರೆ. ಸೊ ನಾನು ಕೂಡ ಆ ಮಧ್ಯರಾತ್ರಿಯಲ್ಲಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ವಾಚ್ ಮಾಡ್ತಾ ಇದ್ದೆ. ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ ಇದನ್ನು ಮಂತ್ರಿಯಾಗಿ. ಸೊ ಎಲ್ಲ ಆಫೀಸರ್ಸು ಬಂದಿದ್ದರು, ಅವ್ರಿಗೆಲ್ಲ ಶುಭ ಹಾರೈಸ್ತೇನೆ. ಎಂಟೈರ್ ಟೀಮ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಪರಮೇಶ್ವರ್ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವ ಥರದ ಘಟನೆ ನಡೆದಂಗೆ ನೋಡ್ಕೊಂಡಿದ್ದಾರೆ. ನೀವು ಕೂಡ ಮಾಧ್ಯಮದವರು ನಮಗೂ ಸಹಕಾರ ಕೊಟ್ಟಿದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ. 26 ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವಂಥ ಒಂದು ಪ್ರತಿಜ್ಞೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಹೊಸ ವರ್ಷಕ್ಕೆ ಹೊಸ ಬದಲಾವಣೆಗಳು ಸರ್ಕಾರದಲ್ಲಿ ಏನಾದ್ರು ಆಗುತ್ತಾ ಸರ್? ಹೊಸ ವರ್ಷಕ್ಕೆ ಹೊಸ ಬದಲಾವಣೆಗಳೇನಾದ್ರು ಆಗುತ್ತಾ? ಜನರಿಗೆ ನೆಮ್ಮದಿ, ಸಂತೋಷ, ಸುಖ, ಅವರ ಬದುಕಿನಲ್ಲಿ ಬದಲಾವಣೆ ತರುವಂತ ಕೆಲಸ ಮಾಡ್ತೀವಿ.